ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ವರಲಕ್ಷ್ಮಿ ವ್ರತ ಪೂಜೆಗೆ ಅವಳಿ ಜಿಲ್ಲೆಗಳಿಂದ 3,000ಕ್ಕೂ ಅಧಿಕ ಭಕ್ತರು ಭಾಗಿ. ವಾರ್ಷಿಕವಾಗಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇಗುಲದ ತೆರೆದ ಸಭಾಂಗಣದಲ್ಲಿ ವರಲಕ್ಷ್ಮಿ ವ್ರತ ಅವಳಿ ಜಿಲ್ಲೆಗಳ ಸಹಸ್ರಾರು ಸುಮಂಗಲಿಯರ ಭಾಗವಹಿಸುವಿಕೆಯಲ್ಲಿ ಬಹಳ ಅದ್ದೂರಿಯಾಗಿಯೂ ಭಕ್ತಿ ಶ್ರದ್ಧೆಯಿಂದಲೂ ನಡೆಯಿತು. ಶ್ರೀ ವರಲಕ್ಷ್ಮಿ ವ್ರತದ ಧಾರ್ಮಿಕ ವಿಧಿವಿಧಾನಗಳು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ಇವರ ನೇತೃತ್ವದಲ್ಲಿ ಸಾಂಗವಾಗಿ ನೆರವೇರಿತು. ಈ ಬಗ್ಗೆ ಮಾತನಾಡಿದ ದೇಗುಲದ ಪ್ರಬಂಧಕ ಸತೀಶ್ ಅಮೀನ್, ಐಶ್ವರ್ಯದ ಅಧಿಪತಿಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಈ ದಿನ ಸುಮಂಗಲಿಯರೆಲ್ಲ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ವರಲಕ್ಷ್ಮಿ ವ್ರತವನ್ನು ಸಾಮೂಹಿಕವಾಗಿ ಆಚರಿಸಲಾಗಿದೆ. ಅಲ್ಲದೆ ದೇಗುಲದಲ್ಲಿ ಕೂಡ ತಾಯಿ ಮಹಾಲಕ್ಷ್ಮಿಗೆ ಹೂವಿನ ಅಲಂಕಾರ, ವಿಶೇಷ ಮಹಾಪೂಜೆ ನಡೆಯಲಿದೆ. ಉಡುಪಿ, ಮಂಗಳೂರು, ಅವಳಿ ಜಿಲ್ಲೆಗಳಲ್ಲದೆ ರಾಜ್ಯದಿಂದಲೂ ಕ್ಷೇತ್ರದ ಭಕ್ತರು ಆಗಮಿಸಲಿದ್ದು ಎಲ್ಲ ವಿಧದಲ್ಲೂ ಕ್ಷೇತ್ರದಲ್ಲಿ ಪೂರ್ವ ತಯಾರಿಗಳು ನಡೆಸಲಾಗಿದೆ. ಮಧ್ಯಾಹ್ನ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಒಟ್ಟಾರೆಯಾಗಿ ಈ ದಿನ ಶ್ರೀ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ನಮಗೆಲ್ಲರೂ ಗೊತ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವುದು ಹೇಗಂತ ಹೇಳಿದ್ರೆ, ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಪೂಜಿಸುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಉಚ್ಚಿಲ ಕ್ಷೇತ್ರದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಸುಮಾರು 15,000ರಿಂದ 20,000 ಜನ ಮಧ್ಯಾಹ್ನ ಅನ್ನಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಸಾವಿರಾರು ಜನ ಈ ಕ್ಷೇತ್ರವನ್ನು ಸಂದರ್ಶಿಸ್ತಾರೆ. ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿಯ ಪೂಜೆಯನ್ನು ಸುಮಂಗಲರಿಂದ ಇಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇದ್ದೇವೆ. ಅದೇ ರೀತಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಅಲಂಕಾರದೊಂದಿಗೆ ಪೂಜೆ ವ್ಯವಸ್ಥೆ ಆಗ್ತಾ ಇದೆ. ಇಡೀ ಉಡುಪಿ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆ ಸೇರಿ ಕ್ಷೇತ್ರದ ಭಕ್ತಾಭಿಮಾನಿಗಳು ರಾಜ್ಯಾದ್ಯಂತ ಇಲ್ಲಿ ಆಗಮಿಸುವಂತ ನಿರೀಕ್ಷೆಗೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಖಂಡಿತವಾಗ್ಲೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರಮಹಾಲಕ್ಷ್ಮಿ ಉಚ್ಚಿಲ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಸಂಪ್ರದಾಯಬದ್ಧವಾಗಿ ನಡೀತದೆ. Gracias.